ರಾಜ್ಯದಲ್ಲಿ 1,08,00,000 ಮತದಾರರಿಗೆ ಕೊಡಲಾಗಿದೆಯಾ, ಪಟ್ಟಿಯಿಂದ ತೆಗೆದುಹಾಕಲಾಗಿದೆಯಾ? ಈ ಪ್ರಶ್ನೆ ಈಗ ಎದ್ದಿದೆ. ಮುಖ್ಯಮಂತ್ರಿಗಳು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು, ನಾವೇನೇ ಮುನ್ನೆಚ್ಚರಿಕೆ ವಹಿಸಿದ್ರು ಕೂಡ ಎಷ್ಟು ಜನ ಮಿಸ್ ಆಗಿದ್ದಾರೆ ನೋಡ್ತಾ ಇದ್ದೀವಿ ಅಂತ. ASDDO ಮತದಾರರು ಪತ್ತೆಯಾಗಿದ್ದಾರೆ. ಎಷ್ಟು ಜನ? 1,08,31,945. ಏನಿದು ASDDO? ಅದ್ರ ಬಗ್ಗೆ ಹೇಳಬೇಕು. ಎ ಅಂದರೆ ಅಬ್ಸೆಂಟ್ ಆಗಿರುವಂಥವ್ರು, ಅವ್ರು ಹೋದಂಥ ಸಂದರ್ಭದಲ್ಲಿ ಅವ್ರು ಅಬ್ಸೆಂಟ್ ಆಗಿದ್ದರು. ಎಸ್ ಅಂತಂದ್ರೆ ಏನು? ಶಿಫ್ಟ್ ಆಗಿರುವಂಥವ್ರು, ಬೇರೆ ಕಡೆ ಶಿಫ್ಟ್ ಆಗಿರ್ತಾರಲ್ಲ, ಬೇರೆ ಕಡೆಗೆ ವಲಸೆ ಹೋದಂಥವ್ರು, ಸ್ಥಳಾಂತರ ಆಗಿರ್ತಾರಲ್ಲ ಅವರು. ಈ ಪ್ರಕಾಶ್ ರಾಜ್ ಬೇರೆ ಕಡೆ ಹೋಗಿದ್ರು ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅದು ಪ್ರಶ್ನೆ ಆಗಿತ್ತು. ಶಿಫ್ಟ್ ಆಗಿರುವಂಥವ್ರು. ಡಿ ಅಂದರೆ ಏನು? ಡೆಡ್, ಮೃತಪಟ್ಟಿರುವಂಥವ್ರು. ಇನ್ನೊಂದು ಡಿ ಇದೆ, ASDDO. ಒಂದು ಡೆಡ್, ಇನ್ನೊಂದು ಡ್ಯೂಪ್ಲಿಕೇಟ್, ನಕಲಿ ಅಥವಾ ಎರಡೆರಡು ಕಡೆ ಹೆಸರಿರುವಂಥವರು. ಓ ಅಂದರೆ ಅದರ್ಸ್, ಅಂದರೆ ಇತರರು. ಇದು ASDDO. ಗೈರಾಗಿರುವಂಥವರು, ಸ್ಥಳಾಂತರ ಆಗಿರುವಂಥವರು, ನಕಲಿ ID ಹೊಂದಿರುವಂಥವರು, ಮರಣ ಹೊಂದಿರುವಂಥವರು. ಆಗಸ್ಟ್ 24ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿ ತನಕ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಇದೆ. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ಕೂಡ ಈ ಮಾತನ್ನು ಹೇಳಿದರು. ಏನೇ ನಾವು ಜವಾಬ್ದಾರಿ ವಹಿಸ್ಕೊಂಡ್ರೂ ಕೂಡ, ಏನೇ ಜಾಗೃತಿ ವಹಿಸಿದರೂ ಕೂಡ ಏನಾಗಬೇಕೋ ಅದೇ ಆಗಿದೆ ಅಂತ. ನೋಡಿ, ಇದು ದೊಡ್ಡ ಸಂಖ್ಯೆ, ಇದು ಸಾಮಾನ್ಯ ಸಂಖ್ಯೆ ಅಲ್ಲ. 1,08,00,000 ಮತದಾರರಿಗೆ ಕೊಡಲಾಗಿದೆ ಪಟ್ಟಿಯಿಂದ ಅನ್ನುವಂಥದ್ದು ಇದೆಯಲ್ಲ, ಇದು ಏನಿದು ಕತೆ? ಜೊತೆಗೇನು ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಅಬ್ಜೆಕ್ಷನ್ಸ್ಗಳನ್ನು ಕೂಡ ಹಾಕಬಹುದು ಅನ್ನುವಂಥ ಮಾತಿದೆ. ಅಂದರೆ ಈ ಆಕ್ಷೇಪಣೆಗೆ ಅವಕಾಶ ಕೂಡ ಇದೆ ಅನ್ನುವಂಥದ್ದು. ಆಕ್ಷೇಪಣೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ, ಆಕ್ಷೇಪಣೆ ಸಲ್ಲಿಸಿದ ಸಂದರ್ಭದಲ್ಲಿ ನೆಕ್ಸ್ಟ್ ಏನಾಗುತ್ತೆ? ಅದು ರಂಗನಾಥ್, ಈಗಾಗಲೇ ಕೂಡ SIR ಪ್ರಕ್ರಿಯೆ ಅಡಿಯಲ್ಲಿ ರಾಜ್ಯದಲ್ಲಿ ಈಗಾಗಲೇ 1,08,00,000 ಮತದಾರರು ಡಿಲೀಟ್ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಿರುವಂಥ ಒಂದು. ಎರಡನೇದು, ರಾಜಧಾನಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದರೆ 40ರಿಂದ 50ರಷ್ಟು ಮತದಾರರು ಡಿಲೀಟ್ ಆಗ್ತಾರೆ, ಅಂದರೆ ಈ ASDDO ಅಡಿಯಲ್ಲಿ ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಕೂಡ ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿರುವಂಥದ್ದು ಒಂದು. ಎರಡನೇದು, 25 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 50ಕ್ಕೂ ಹೆಚ್ಚು ಮತದಾರರು ಈ ಒಂದು ASDDO ಅಡಿಯಲ್ಲಿ ಡಿಲೀಟ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಈ 5 ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವು ಅಂತ ನೋಡೋಂಥದ್ದಾದರೆ, ದಾಸರಳ್ಳಿ ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, BTM ಲೇಔಟ್ ಇರ್ಬೋದು, ದಾಸರಳ್ಳಿ, ಬೊಮ್ಮನಹಳ್ಳಿ, ಸಿವಿರಾಮನ್ ನಗರ, ವಿಜಯನಗರ, ಈ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 50ಕ್ಕೂ ಹೆಚ್ಚು ಮತದಾರರು ಡಿಲೀಟ್ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಈಗಾಗಲೇ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣಾ ಆಯೋಗ ಹೇಳಿರುವಂಥದ್ದು, ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತಂದರೆ ಈಗಾಗಲೇ ಕೂಡ ಶಿಫ್ಟ್ ಆಗಿರುವಂಥವ್ರು ಇರ್ಬೋದು, ಮತ್ತು ತಿರುಗಿ ಏನಾರು ಟ್ರಾನ್ಸ್ಫರ್ ಆಗಿರುವಂಥವ್ರು ಇರ್ಬೋದು, ಇವೆಲ್ಲರಿಗೂ ಕೂಡ ಒಂದು ಮತದಾನದ ಅಂದರೆ ಏನು ಅವರು ಮತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಮತದಾರರು ಕೂಡ ಚುನಾವಣಾ ಆಯೋಗಕ್ಕೆ ಒಂದಷ್ಟು ಮನವಿಗಳನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು SIR ಪ್ರಕ್ರಿಯೆಯನ್ನು 3 ತಿಂಗಳು ವಿಸ್ತರಣೆಯನ್ನು ಮಾಡಬೇಕು ಅನ್ನೋಂಥದ್ದು ಒಂದು. ಈ ಕರಡು ಸಿದ್ಧವನ್ನು ಮಾಡಲಿಕ್ಕೆ 1 ವರ್ಷಗಳ ಕಾಲ ತೆಗೆದುಕೊಳ್ಬೇಕು. ಏನೀಗ ಆಗಸ್ಟ್ 24ರಂದು ಕರಡು ಪ್ರತಿಯನ್ನು ಸಿದ್ಧಪಡಿಸ್ತೀರಾ, ಅದನ್ನು 1 ವರ್ಷಗಳ ಕಾಲ ಮುಂದೂಡಬೇಕು. ಅಂದರೆ 1 ವರ್ಷಗಳ ಕಾಲ ಅವಕಾಶವನ್ನು ತೆಗೆದುಕೊಳ್ಬೇಕು. ಮತ್ತೆ ಫಾರ್ಮ್ ನಂಬರ್ 8 ಇರ್ಬೋದು, ಫಾರ್ಮ್ ನಂಬರ್ 6 ಎರಡರಲ್ಲೂ ಕೂಡ ಅಂದರೆ ಶಿಫ್ಟ್ ಆಗಿರುವಂಥ ಮತದಾರರು ಇರ್ಬೋದು, ಮತ್ತು ಹೊಸ ಮತದಾರರಿಗೆ ಒಂದಷ್ಟು ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ, ಅಂದರೆ ಮನವಿಯನ್ನು ಕೂಡ ಈಗಾಗಲೇ ರಾಜ್ಯದ ಮತದಾರರು ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಡ್ತಾ ಇರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.